ಆಯಿತು, ನನ್ನ ಹೆಸರೇ ಕೇಳಿಲ್ಲ ಅಂದರೆ ಭಾಳ ದೊಡ್ಡವರು ರಾಜಕಾರಣದಲ್ಲಿ ಬಾಯಿ ಚಟಕ್ಕೋಸ್ಕರ ಮಾತಾಡ್ತಾರೆ. ದಾರಿಲಿ ಬೀದಿಲಿ ದಿನ ಬೆಳಕರದು ಮಾತಾಡ್ತಾರೆ. ಯಡಿಯೂರಪ್ಪನವ್ರ ಬಗ್ಗೆ, ವಿಜೇಂದ್ರ ಬಗ್ಗೆ, ಅವ್ರ ಬಗ್ಗೆ ಮಾತಾಡಿದ್ರೆ ಅದು ಊಟ ಸೇರಲ್ಲ, ನಿದ್ರೆ ಬರಲ್ಲ. ಕನಸಲ್ಲಿ ಯಡಿಯೂರಪ್ಪನವ್ರು ವಿಜೇಂದ್ರ ಕನಸಲ್ಲಿ ಬಂದ್ಬಿಡ್ತಾರೆ ಅವರು. ಯಾಕಂದ್ರೆ ರಾಜ್ಯದಲ್ಲಿ ಸನ್ಮಾನ್ಯ ಯಡಿಯೂರಪ್ಪನವ್ರನ್ನ ರಾಜ್ಯದ ಜನ ರಾಜ ಹುಲಿ ಅಂತ ಹೇಳ್ತಾರೆ. ರಾಜ ಹುಲಿ. ವಿಜೇಂದ್ರವ್ರನ್ನ ರಾಜ ಮರಿ ಹುಲಿ ಅಂತ ಹೇಳ್ತಾರೆ. ಕನಸದಲ್ಲಿ ಅವರಿಗೆ ಸಿಂಹ ಸ್ವಪ್ನ. ಹಾಗಾಗಿ ನಾನು ಅವ್ರು ಯಾರ ಹೆಸರು ಹೇಳಕ್ಕೆ ಇಚ್ಛೆ ಪಡೋದು, ದೊಡ್ಡವರು. ಆಯ್ತು, ನಾನು 3rd ರೇಟ್ ಆದ್ರೆ ನೀವೆಷ್ಟೇ ಕ್ಲಾಸು? 4th ಗ್ರೇಡಾ? 4th ಗ್ರೇಡ್ ರಾಜಕಾರಣಿನ ದಾರಿಲಿ ಬೀದಿಲಿ ನಾನು ಮಾತಾಡ್ತಲ್ಲ, ಮಾತಾಡ್ತಾರೆ ನೀವು. ದಾರಿಲಿ ಬೀದಿಲಿ ಮಾತಾಡ್ತಾರೆ ನೀವು. ಪರ್ಯಾಯವಾಗಿ ವಿಜೇಂದ್ರನ ವಿರುದ್ಧವಾಗಿ ಹೋರಾಟ ಮಾಡ್ತೀವಿ ಅಂತ ಹೇಳ್ತಿಲ್ಲ. ಅಧಿವೇಶನದ ಒಳಗೆ ನೀವೇನು ಬಿಜೆಪಿಯರೋ ಕಾಂಗ್ರೆಸ್ ನಿಮಗೆ ಭಾರತೀಯ ಜನತಾ ಪಾರ್ಟಿ ತತ್ವ ಸಿದ್ಧಾಂತ ಇದ್ದಿದ್ರೆ ಶಿಸ್ತಿನ ಸಿಪಾಯಿ ಕಾರ್ಯಕರ್ತರ ನೀವು ಮಾತಾಡ್ತಿಲ್ಲ. ನಾನು ರಾಜ್ಯದ ಪ್ರಜ್ಞಾವಂತ ನಾಗರಿಕ ಬಂಧುಗಳಿಗೆ, ಭಾರತೀಯ ಜನತಾ ಪಾರ್ಟಿ ಕಾರ್ಯಕರ್ತರ ಮುಖಂಡರಲ್ಲಿ ಕ್ಷಮೆ ಕೇಳ್ತಾ ಇದ್ದೀನಿ. ಇವತ್ತಿನ ಗೊಂದಲಗಳು, ಕಾಂಗ್ರೆಸ್ಸಿನ ವೈಫಲ್ಯಗಳ ವಿರುದ್ಧ ಹೋರಾಟ ಮಾಡಬೇಕಾಯ್ತು. ಕಾಂಗ್ರೆಸ್ ಸತ್ತೋಗಿದೆ. ಕಾಂಗ್ರೆಸ್ಸಿನ ವಿರುದ್ಧ ಹೋರಾಟ ಮಾಡದೆ ಯಡಿಯೂರಪ್ಪನವರು ವಿಜೇಂದ್ರ ವಿರುದ್ಧ ಮಾತಾಡ್ತಿಲ್ಲ. ನಿಮಗೆ ಬಿದ್ದರೆ ಬರಲ್ವಾ? ನಾನು 3rd ಆದರೆ ನೀನು ಯಾವ ಗ್ರೇಡು? ಅಳಬಳ ಯಾವ್ದಾವ ಓದಿಸಿರ? ನನಗೇನು ಓದಿಸಿಲ್ಲ. ಎಲ್ಲವೂ ಅವರೇ. ಅವರು TRPಗೋಸ್ಕರ ಮಾತಾಡ್ತಿದ್ದಾರೆ. ಯಾಕಂದ್ರೆ ಬೇಕಲ್ಲ ಬಾಯಿ ಚಟಕ್ಕೆ. TRP ಎಲುಬಿಲ್ಲದ ನಾಲಿಗೆ ಅಂತೇಳಿ ನಾಲಿಗೆ ನರಿಬಿಡ್ತಾ ಇದ್ದಾರೆ. ಅವರು ಬಳಸಿದ ಭಾಷೆಗಳನ್ನ ನಾನು ಬಳಸಲ್ಲ. ನನಗೆ ನನ್ನ ತಂದೆ ತಾಯಿ ಸುಸಂಸ್ಕೃತ ಕಲಿಸ್ಕೊಡ್ತಾರೆ. ಸಂಘ ಪರಿವಾರ ಬಿಜೆಪಿ ನನ್ನ ಒಬ್ಬ ಶಿಸ್ತಿನ ಸಿಪಾಯಿ ಕಾರ್ಯಕರ್ತ. ಅಟಲ್ಜಿ ಅವರಿಗೆ ಅವಮಾನ ಮಾಡ್ತಾರೆ. ಅಟಲ್ಜಿ ಅವರಿಗೆ ಇವತ್ತು ಬದುಕಿದ್ರೆ, ಈ ಪುಣ್ಯಾತ್ಮ ನಾನು ಅಟಲ್ಜಿ ಅವರ ಸಚಿವ ಸಂಪುಟದಲ್ಲಿ ಮಂತ್ರಿ ಆಗಿದ್ದೆ ಅಂತ ಹೇಳ್ತಾರಲ್ಲ, ಬಹುಶಃ ಅವ್ರು ಇದ್ದಿದ್ರೆ ಎಷ್ಟು ನೋವು ಮಾಡ್ಕೊಳ್ತಿದ್ರು. ಅಟಲ್ಜಿಗೆ ಅವಮಾನ ಮಾಡ್ತೀನಿ. ಅಂದು ಸನ್ಮಾನ್ಯ ಯಡಿಯೂರಪ್ಪನವರು ಕೃಪಾ ಕಟಾಕ್ಷದಿಂದ ನೀವು ಮುಂದೆ ಕೇಂದ್ರದಲ್ಲಿ ಸಚಿವರಾದ್ರಿ, ಸಸ್ಪೆಂಡ್ ಆದವರು ಬಿಜೆಪಿ ವಾಪಸ್ ಬಂದ್ರಿ. ಇವ್ರು ಯಾರ್ಯಾರು ಸಭೆಗಳು ಮಾಡ್ತಾರಲ್ಲ, ಯಡಿಯೂರಪ್ಪನವರು ಸೈಕಲ್ ತುಳಿದ್ರು, ಸ್ಕೂಟರ್ ಓಡಿಸಿದ್ರು. ಸಂಘ ಪರಿವಾರದಿಂದ ಹಿನ್ನೆಲೆ ಒಬ್ಬ ಕಾರ್ಯಕರ್ತ ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡೋದು ನೈತಿಕ ಹಕ್ಕಿಲ್ಲ. ನನಗೂ ಸಭೆ ಮಾಡಕ್ ಬರುತ್ತೆ. ನಾವು ಬಹಳ ಜನ ಚರ್ಚೆ ಮಾಡಿದೀವಿ. ಸಂಸತ್ ನಡೆಯುವ ಸಂದರ್ಭದಲ್ಲಿ ರಾಷ್ಟ್ರೀಯ ನಾಯಕರನ್ನ ನವೆಂಬರ್ 25ರಿಂದ ಪ್ರಾರಂಭ ಆಗುತ್ತೆ ಅಧಿವೇಶನ. ದೆಹಲಿಗೆ ಭೇಟಿ ಮಾಡ್ತೀವಿ. ನಾವು ಯಾಕೆ ಸುಮ್ಮನಿದ್ವಿ, ಸೇರೋದು ಬಿಟ್ಟಿವಿ ಅಂದ್ರೆ, ಯಡಿಯೂರಪ್ಪನವರು ವಿಜೇಂದ್ರ ಅವರು ಯಾವುದೇ ಗುಪ್ತ ಸಭೆಗಳು ಮಾಡಬಾರದು, ಪತ್ರಿಕೆ ಹೇಳಿಕೆ ಕೊಡಬಾರ್ದು ನಮಗೆ ಸೂಚನೆ ಕೊಡುತ್ತೆ. ಇವರು ಬಾಯಿ ಅರಿಬಿಟ್ಟಾಗ ಅನಿವಾರ್ಯವಾಗಿ ನಾವು ಮಾತಾಡ್ತಾರೆ. ನಮಗೆ ಮಾತಾಡಲೇಬೇಕಂತ ಏನಿಲ್ಲ. ನಾವು ಮಾತಾಡಿ ಗೊಂದಲ ಕಾರ್ಯಕರ್ತರಿಗೆ ಹೋಗುತ್ತೆ. ನಿಮ್ಮ ಹೋರಾಟ ಯಾರ ವಿರುದ್ಧ? ಕಾಂಗ್ರೆಸ್ ವಿರುದ್ಧ ಹೋರಾಟ ಮಾಡಬೇಕಾಯ್ತು. ಬಿಜೆಪಿ ವಿರುದ್ಧ ವಿಜೇಂದ್ರ ಮಾಡ್ತಿರಲ್ಲ, ಯಡಿಯೂರಪ್ಪನವ್ರ ಬಗ್ಗೆ ಮಾತಾಡ್ತೀರಾ. ನೀವು ಸೈಕಲ್ ತಗೊಂಡು ಪಾರ್ಟಿ ಕಟ್ಟಿರ, ಸ್ಕೂಟರ್ ಓಡಿಸಿರ, ಐಷಾರಾಮಿ ಕಾರುಗಳು ಬಹಳಷ್ಟು. ಎಲ್ಲಿಂದ ಬಂತಂದ್ರೆ ಸಕ್ಕರೆ ಕಂಪನಿ ಮತ್ತೊಂದು ಅದು ಇದು ಭ್ರಷ್ಟ ಮಾತಾಡ್ತಿಲ್ಲ. ಎಲ್ಲಿಂದ ಬಂದಿವಲ್ಲ ಆಸ್ತಿಗಳು? ಯಡಿಯೂರಪ್ಪ ಪಾದಯಾತ್ರೆಗಳು ಮಾಡಿದ್ರು, ಜೈಲಿಗೆ ಹೋದ್ರು, ಸೈಕಲ್ ತುಳಿದ್ರು, ಸ್ಕೂಟರ್ ಓಡಿಸಿದ್ರು.
ಯಡಿಯೂರಪ್ಪನ MTR ಫುಡ್ ಅಲ್ಲ. ಇನ್ನೊಂದು ಬಾರಿ ನಾನು ಅರಿಬಿಡಬಾರ್ದು ಅಂತ ಹೇಳಿ ನಾನು ಹೇಳಕ್ಕೆ ಇಚ್ಛೆ ಪಡ್ತೀನಿ. ನಾನೊಬ್ಬ ಸಾಮಾನ್ಯ ಕಾರ್ಯಕರ್ತ, ದೊಡ್ಡವರ ಬಾಯಲ್ಲಿ ನನ್ನ ಹೆಸರು ಬರಲ್ಲ ಕಾರಣ. ನೀವು ಹೈಫೈ ರಾಜಕಾರಣಿ, ಹಂಗಾಗಿ ನನ್ನಂತವನ ಸಾಮಾನ್ಯ ಕಾರ್ಯಕರ್ತರ ಹೆಸರು ನಿಮಗೆ ಗೊತ್ತಿಲ್ಲ. ಆದರೆ ಈ ರಾಜ್ಯದ ಸಾಮಾನ್ಯ ಜನರ ಬಾಯಲ್ಲಿ, ಕಾರ್ಯಕರ್ತರ ಬಾಯಲ್ಲಿ ನಾನು ಅದನ್ನು ಕೋವಿಡ್ ಅಲ್ಲಿ ಕೆಲಸ ಮಾಡಿದೆ. ನಾಟಕ ಮಾಡಲಿಲ್ಲ, ನಾನು ಡ್ರಾಮಾ ಮಾಡಲಿಲ್ಲ. ಕೋವಿಡ್ ಅಲ್ಲಿ ನನ್ನ ಜೀವದ ಅಂಗು ತೊರೆದು ಕಾಂಗ್ರೆಸ್ ಏನು ಆರೋಪ ಮಾಡ್ತಿದೆ ಈಗ, ಆದರೆ ಅವತ್ತು ಕೋವಿಡ್ ಅಲ್ಲಿ ಜನರಿಗೆ ಅವರಿಗೆ ಊಟ, ಉಪಚಾರ, ಲಸಿಕೆ, ಬೆಡ್ಸ್ ಇರ್ಬೋದು, ಅವ್ರಿಗೆ ವಾಯುವಾರ, ನೃತ್ಯ, ಯೋಗ ಮಾಡಿಸಿದ್ರೆ ನನ್ನ ಜನರ ಅವ್ರ ಉಸಿರಾಡ್ತಾ ಯಾರು ಇಡೀ ವಿಶ್ವದಲ್ಲಿ ಯಾರು ಹೊರಗಡೆ ಬರ್ತಾರೆ. ನಾನು ಕೋವಿಡ್ ಅಲ್ಲಿ ಕೆಲಸ ಮಾಡಿದೆ, ದೇಶ ವಿದೇಶಗಳಿಂದ ನನಗೆ ಪ್ರಶಂಸೆ ಮಾಡಿದರು. ನನಗೆ ತೃಪ್ತಿ ಇದೆ. ಸಾಮಾನ್ಯರಾಗಿ ಜನರ ಸೇವೆಯನ್ನು ಮಾಡಿದ್ದು ನಾವು ನಿಜ ಜನಸೇವಕ ಅಂತ ತೃಪ್ತಿ ಇದೆ. ಧನ್ಯವಾದಗಳು.